ನಾಯಿ ಮರಿ ತಿಂಡಿ ಬೇಕೆ ಅನ್ನೋ ಪದ್ಯವನ್ನ ನಾವೆಲ್ಲ ಕೇಳಿದ್ದೀವಿ. ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು ಅಂತ ನಾಯಿ ಪ್ರತಿಕ್ರಿಯಿಸೋದು ಹಾಡಿನಲ್ಲಿದೆ. ಆದ್ರೆ ನಾವೀಗ ಹೇಳ್ತಾ ಇರೋ ಈ ನಾಯಿಗಳು ತಿಂಡಿನೂ ಕೇಳ್ತಾ ಇರ್ಲಿಲ್ಲ, ತೀರ್ಥನೂ ಬಯಸ್ತಾ ಇರ್ಲಿಲ್ಲ. ಬದಲಾಗಿ ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ಬಹುಮಾನ ಮಾತ್ರ ನನಗೆ ಬರಬೇಕು ಅಷ್ಟೇ ಅಂತ ತಳಕು ಬಳಕಿನ ವಾಕಿಂಗ್ ಮಾಡಿ ಪೋಸ್ ಕೊಡ್ತಾ ಇದ್ವು. ಅರೆ, ಶ್ವಾನಗಳು ಅಷ್ಟು ವಯ್ಯಾರ ಮಾಡ್ತಾ ಇರೋದಾದ್ರೂ ಎಲ್ಲಿ? ಯಾವ ಬಹುಮಾನಕ್ಕೆ ಅಂತೀರಾ? ತೋರಿಸ್ತೀವಿ ನೋಡಿ. ಮುದ್ದಾಗಿ ಓಡಾಡಿಕೊಂಡು ನಲಿದಾಡ್ತಾ ಇರೋ ಪುಟ್ಟ ಪುಟ್ಟ ನಾಯಿ ಮರಿಗಳು ನೋಡಿದ ಕೂಡಲೇ ಎಗರಿ ಬೀಳುತ್ತವೇನೋ ಎನ್ನಿಸುವಂತೆ ಬೊಗಳಿ ಬೊಬ್ಬೆ ಇಡ್ತಾ ಇರೋ ಶ್ವಾನಗಳು. ನಯ, ನಾಜೂಕು, ಜಾಣ್ಮೆಯಿಂದ ತನ್ನ ಬುದ್ಧಿ ಕೌಶಲ್ಯವನ್ನ ಎಲ್ಲರ ಮುಂದೆ ತೋರಿಸುತ್ತಾ ಚಪ್ಪಾಳೆ ಗಿಟ್ಟಿಸಿಕೊಳ್ತಾ ಇರೋ ನಿಯತ್ತಿಗೆ ಹೆಸರಾಗಿರೋ ಪ್ರಾಣಿ. ಒಂದಕ್ಕಿಂತ ಒಂದು ಭಿನ್ನ, ವಿಭಿನ್ನ, ಸುಂದರ, ಅತಿ ಸುಂದರ. ಅಂದ್ಹಾಗೆ ಒಂದೇ ಸೂರಿನಡಿ ಇಂತಹದ್ದೊಂದು ನಾಯಿಗಳ ಪ್ರಪಂಚ ಸೃಷ್ಟಿಯಾಗಿದ್ದು ಮಡಿಕೇರಿ ದಸರಾದಲ್ಲಿ. ಯುವ ದಸರಾದ ಅಂಗವಾಗಿ ಶ್ವಾನ ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು. ಹಾಗಾಗಿ ಮಡಿಕೇರಿ ನಗರದಲ್ಲಿ ಎಲ್ಲಿ ನೋಡಿದ್ರೂ ನಾಯಿಗಳದ್ದೇ ಹವಾ ಕಂಡು ಬರ್ತಾ ಇತ್ತು. ಚೋಟುದ್ದ ನಾಯಿಗಳು, ಮುದ್ದು ಮುದ್ದಾಗಿರೋ ನಾಯಿಗಳು, ಮಾರುದ್ದ ಇರೋ ನಾಯಿಗಳು ಬಾಲ ಅಲ್ಲಾಡಿಸುತ್ತಾ, ನಾಲಿಗೆ ಚಾಚುತ್ತಾ ಸಖತ್ತು ಪೋಸ್ ನೀಡಿ ಜನರ ಮೆಚ್ಚುಗೆಗೆ ಪಾತ್ರವಾದವು. ಇವತ್ತು ಶ್ವಾನ ಪ್ರದರ್ಶನದ ಕಾರ್ಯಕ್ರಮನ ಹಾಕೊಂಡಿದ್ದಾರೆ. ಅದರಲ್ಲಿ ಇದು ಕಳೆದ 2-3 ವರ್ಷದ ಹಿಂದೆ ನಡ್ಕೊಂಡು ಬರ್ತಾ ಇತ್ತು. ಬಟ್ ಇವತ್ತು ಯುವ ದಸರಾ ದಿನ ಇವರು ಆರ್ಗನೈಸ್ ಮಾಡಿದ್ದು ತುಂಬಾ ಖುಷಿ ಆಗ್ತದೆ. ನಮ್ಮ ಮನೆಯಲ್ಲಿ ನಾಯಿಗಳನ್ನ ತುಂಬಾ ಪ್ರೀತಿಯಿಂದ ಸಾಕ್ತಾ ಇದ್ವಿ. ಇದು ನಾನು ಫಸ್ಟ್ ಟೈಮ್ ನಾನು ಶ್ವಾನ ಪ್ರದರ್ಶನಕ್ಕೆ ನನ್ನ ನಾಯಿನ ಕರ್ಕೊಂಡು ಬರ್ತಾ ಇರೋದು. ಇಲ್ಲಿ ತುಂಬಾ ಒಳ್ಳೊಳ್ಳೆ ತಳಿಯ ನಾಯಿಗಳು ಬರ್ತಾ ಇದೆ. ಹಸ್ಕಿ ಬಂದಿದೆ, ಲ್ಯಾಬ್ರಡಾರ್ ಇದೆ, ಜರ್ಮನ್ ಶೆಫರ್ಡ್ ಇದೆ, ಶಿಟ್ಜು ಇದೆ. ತುಂಬಾ ಚೆನ್ನಾಗಿರುವಂತ ನಾಯಿಗಳು ಬರ್ತಾ ಇದೆ. ನೋಡಕ್ಕೂ ಖುಷಿ ಆಗ್ತಾ ಇದೆ. ತುಂಬಾ ಜನ ಕೂಡ ಸೇರಿದ್ದಾರೆ. ಖುಷಿ ಆಗ್ತಾ ಇದೆ ಒಟ್ಟಿನಲ್ಲಿ. ಜರ್ಮನ್ ಶೆಫರ್ಡ್, ಗ್ರೇಟ್ ಡೇನ್, ರಾಟ್ವೀಲರ್, ಸೈಬೀರಿಯನ್ ಹಸ್ಕಿ, ಪಿಟ್ಬುಲ್, ಅಮೆರಿಕನ್ ಬುಲ್ಲಿ, ಲ್ಯಾಬ್ರೋ ಹೀಗೆ ಸುಮಾರು 30ಕ್ಕೂ ಅಧಿಕ ತಳಿಯ ನಾಯಿಗಳು ತಮ್ಮ ಪ್ರದರ್ಶನ ನೀಡಿ ನೆರೆದಿದ್ದ ಪ್ರೇಕ್ಷಕರನ್ನ ರಂಜಿಸಿದ್ವು. ವಿಧ ವಿಧ ತಳಿಯ 200ಕ್ಕೂ ಹೆಚ್ಚು ಶ್ವಾನಗಳು ಪ್ರದರ್ಶನದಲ್ಲಿ ಭಾಗಿಯಾಗಿ ಶ್ವಾನ ಪ್ರಿಯರು ಹುಬ್ಬೇರಿಸುವಂತೆ ಮಾಡಿವೆ. ಪ್ರತಿಯೊಂದು ವಿಭಾಗಕ್ಕೂ ಪ್ರತ್ಯೇಕ ರೌಂಡ್ನಲ್ಲಿ ಸ್ಪರ್ಧೆ ಆಯೋಜಿಸಿ ಪ್ರಶಸ್ತಿ ನೀಡಲಾಯಿತು. ಅಲ್ಲದೆ ಕೊನೆಗೆ ಎಲ್ಲ ತಳಿಗಳನ್ನ ಒಟ್ಟಿಗೆ ಸೇರಿಸಿ ಚಾಂಪಿಯನ್ ಡಾಗ್ ಆಯ್ಕೆ ಮಾಡಲಾಯಿತು. ಪ್ರತಿ ವಿಭಾಗದಲ್ಲೂ ಪ್ರಶಸ್ತಿ ಗಳಿಸಿದ ನಾಯಿಗಳೇ ಕಣದಲ್ಲಿದ್ದರಿಂದ ಆ ಕ್ಷಣ ತಮ್ಮ ಪ್ರೀತಿಯ ಶ್ವಾನಗಳನ್ನ ಹಿಡಿದುಕೊಂಡು ನಮ್ಮದೇ ನಾಯಿ ಚಾಂಪಿಯನ್ ಅಂತ ಕಾಯ್ತಾ ಇದ್ರು. ಕೊನೆಗೆ ಚಾಂಪಿಯನ್ ಡಾಗ್ ಪಟ್ಟ ಜರ್ಮನ್ ಶೆಫರ್ಡ್ ತಳಿಗೆ ಒಲಿಯಿತು. ನಮ್ಮ ನಿರೀಕ್ಷೆಗೆ ಮೀರಿದ ಶ್ವಾನ ಪ್ರಿಯರು ಬಂದಿದ್ದಾರೆ ಹಾಗೂ ಶ್ವಾನಗಳು ಸಹ ಆಗಮಿಸಿವೆ. ಎಂಟ್ರಿ ಫೀಸ್ 299 ಎಂಟ್ರಿ ಫೀಸ್ ಇರುತ್ತೆ. ಹಾಗೆ ಫಸ್ಟ್ ಪ್ರೈಸ್ ಅಂತ 10,000 rupees ಕ್ಯಾಶ್ ಪ್ರೈಸ್ ಇಟ್ಟಿದ್ದೀವಿ ವಿತ್ ಟ್ರೋಫಿ ಅಂತ. ಸೆಕೆಂಡ್ ಪ್ರೈಸ್ 7,500 ಇದೆ. ಥರ್ಡ್ ಪ್ರೈಸ್ ಬಂದು 5,000 ಇದೆ. ಹಾಗೆ ಎಲ್ಲ ಬ್ರೀಡ್ ವೈಸ್ ಫಸ್ಟ್ ಸೆಕೆಂಡ್ ಅಂತೇಳಿ ಟ್ರೋಫೀಸ್ ಕೊಡ್ತಾ ಇದ್ದೀವಿ. ಹಾಗೆ ಬಂದಿರೋ ಎಲ್ಲ ನಾಯಿಗಳಿಗೆ ಕೂಡ ಫ್ರೀ ವ್ಯಾಕ್ಸಿನೇಷನ್, ಡಿವಾರ್ಮಿಂಗ್ ಟ್ಯಾಬ್ಲೆಟ್ಸ್ ಕೊಡ್ತಿದ್ದೀವಿ. ಒಟ್ಟಿನಲ್ಲಿ ಮುದ್ದು ಮುದ್ದಾಗಿರೋ ನಾಯಿಗಳನ್ನ ನೋಡಲೆಂದೇ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ನೂರಾರು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ರು. ಒಂದೇ ಸೂರಿನಲ್ಲಿ ವಿವಿಧ ಬಗೆಯ ನೂರಾರು ಶ್ವಾನಗಳನ್ನ ಕಣ್ತುಂಬಿಸಿಕೊಂಡ ನಾಯಿ ಪ್ರಿಯರ ಖುಷಿಗಂತೂ ಪಾರುವೆ ಇರಲಿಲ್ಲ. ಒಟ್ಟಿನಲ್ಲಿ ಮಡಿಕೇರಿ ದಸರಾದ ನೆಪದಲ್ಲಿ ಶ್ವಾನ ಪ್ರಿಯರಿಗೆ ನೂರಾರು ಬಗೆಯ ಮುದ್ದು ಮುದ್ದಾಗಿರೋ ನಾಯಿಗಳನ್ನ ಕಣ್ತುಂಬಿಕೊಳ್ಳಲು ಸೌಭಾಗ್ಯ ಸಿಕ್ಕಿದ್ದಂತೂ ಸುಳ್ಳಲ್ಲ.
ರೋಹಿತ್ ಮಾಗಲುಮನೆ, ಜಿ ಕನ್ನಡ ನ್ಯೂಸ್, ಕೊಡಗು.